ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ. ಕನ್ನಡ ಮಾಧ್ಯಮದ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇದು ಅಯ್ಯಪ್ಪ ಸ್ವಾಮಿ ಭಕ್ತರ ಸಮಯ. ಎಲ್ಲಿ ನೋಡಿದ್ರು ಅಯ್ಯಪ್ಪ ಭಕ್ತರು ಮಾಲಾಧಾರಿಗಳಾಗಿ ಅಲ್ಲಲ್ಲಿ ಭಜನೆ ಅಲ್ಲಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಓಡಾಡ್ತಾ ಇರುವಂಥ ದೃಶ್ಯಗಳು ಕಣ್ಣಿಗೆ ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇರುವಂಥ ಸಮಯ. ಹಾಗಾಗಿ ಇವತ್ತಿನ ವಿಡಿಯೋವನ್ನು ಶಬರಿಮಲೆ ಶ್ರೀ ಸ್ವಾಮಿ ಅಯ್ಯಪ್ಪನಿಗೆ ಸಮರ್ಪಿಸುತ್ತಾ ಅಯ್ಯಪ್ಪನ ಒಂದು ಕಥೆಯ ಸ್ಪಷ್ಟೀಕರಣವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಯಾವ ಕಥೆ, ಯಾವ ಸ್ಪಷ್ಟೀಕರಣ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಕನ್ನಡ ಮಾಧ್ಯಮಕ್ಕೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತುವುದನ್ನು ಮರೆಯದಿರಿ. ಅಯ್ಯಪ್ಪ ಸ್ವಾಮಿಯ ಯಾತ್ರಾರ್ಥಿಗಳು ಬಹುತೇಕರಿಗೆ ಗೊತ್ತಿರೋದು ವಾವರ ಸ್ವಾಮಿಯ ಮಸೀದಿ. ವಾವರ ಸ್ವಾಮಿಯ ಮಸೀದಿಗೆ ಹೋಗಿ ಅಲ್ಲಿ ಭೇಟಿ ಕೊಟ್ಟ ನಂತರವೇ ಶಬರಿಮಲೆಯ ಯಾತ್ರೆಯನ್ನು ಕೈಗೊಳ್ಳೋದು ಈವರೆಗೆ ನಡೆದುಕೊಂಡು ಬಂದಿರುವಂಥ ಸಂಪ್ರದಾಯ. ಆದರೆ ವಾವರ ಸ್ವಾಮಿ ನಿಜಾನ, ವಾವರ ಮತ್ತು ಅಯ್ಯಪ್ಪನ ಸ್ನೇಹ ಭೇಟಿ ನಿಜವಾಗ್ಲೂ ಪುರಾಣದಲ್ಲಿ ಇರುವ ಕಥೆಯೇನ ಅಥವಾ ಇದು ಕೇವಲ ಒಂದು ಸುಳ್ಳು ಕಥೆನಾ? ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ವಾವರ ಸ್ವಾಮಿ ಮತ್ತು ಅಯ್ಯಪ್ಪನ ಸ್ನೇಹ ಎಲ್ಲೋ ಒಂದು ನೆಲೆಯಲ್ಲಿ ನೋಡಿದ್ರೆ ಅಯ್ಯಪ್ಪ ಮತ್ತು ವಾವರನ ಸ್ನೇಹ ಎಲ್ಲೋ ಒಂದು ಧಾರ್ಮಿಕ ಭಾವೈಕ್ಯತೆಯ ಸಂದೇಶವನ್ನು ಸಾರುವ ಪ್ರೇಮ ಅಥವಾ ಸ್ನೇಹ ಆಗಿರಬಹುದು. ಮಹಿಷಿಯ ಸಂಹಾರದ ಸಮಯದಲ್ಲಿ ವಾವರ ಮತ್ತು ಅಯ್ಯಪ್ಪನ ಭೇಟಿಯಾಗುತ್ತೆ. ಆ ಸಂದರ್ಭದಲ್ಲಿ ಅವರಿಬ್ಬರು ಬಹಳ ಒಳ್ಳೆ ಸ್ನೇಹಿತರಾಗ್ತಾರೆ ಮತ್ತು ಅಯ್ಯಪ್ಪ ವಾವರನಿಗೋಸ್ಕರ ಒಂದು ಮಸೀದಿ ಆಗಬೇಕು, ನನ್ನ ದರ್ಶನಕ್ಕೆ ಬರೋರೆಲ್ಲರೂ ವಾವರನ ಮಸೀದಿಗೆ ಹೋಗಬರಬೇಕು ಅನ್ನುವ ಒಂದು ಐತಿಹ್ಯ ಅಥವಾ ಕಥೆಯನ್ನು ನಾವು ಬಹುತೇಕರು ಕೇಳಿದ್ದೇವೆ ಮತ್ತು ಈ ಹಿಂದಿನಿಂದಲೂ ಕೂಡ ಅದನ್ನು ನಾವು ಅನುಸರಿಸ್ಕೊಂಡು ಬಂದಿದ್ದೇವೆ. ಆದರೆ ಈ ವಾವರ ಸ್ವಾಮಿ ನಿಜಾನ ಸುಳ್ಳ ಅನ್ನೋ ವಿಚಾರಕ್ಕೆ ಹಲವು ವಿಚಾರದಲ್ಲಿ ಅಂದರೆ ಹಲವು ಅನುಮಾನಗಳು ಈಗಾಗಲೇ ಮೂಡ್ತಾ ಇವೆ. ವಾವರ ಸ್ವಾಮಿಯ ಅಸ್ತಿತ್ವದ ಬಗ್ಗೆ ಮತ್ತು ಅಯ್ಯಪ್ಪ ಸ್ವಾಮಿ ಮತ್ತು ವಾವರ ಸ್ವಾಮಿಯ ಕಾಲಗಳ ಬಗ್ಗೆ ಹಲವು ಪ್ರಶ್ನೆಗಳಿದೆ. ಯಾಕಂದರೆ ಶಾಸ್ತನ ಕೊನೆಯ ಸ್ವರೂಪ ಅಥವಾ ಕೊನೆಯ ಅವತಾರವೇ ಅಯ್ಯಪ್ಪ ಸ್ವಾಮಿ ಅಂತ ಹೇಳಲಾಗುತ್ತೆ. ಕಲಿಯುಗದಲ್ಲಿ ಮಹಿಷಿಯ ಉಪಟಳ ಜಾಸ್ತಿ ಆದಾಗ ಆ ಮಹಿಷಿಯ ಮರ್ದನಕ್ಕೋಸ್ಕರ ಹರಿ ಮತ್ತು ಹರರ ಅಂಶ ಸೇರಿ ಅದು ಅಯ್ಯಪ್ಪನ ರೂಪವನ್ನು ಪಡೆದು ಈ ಕಲಿಯುಗದಲ್ಲಿ ಜನ್ಮ ತಾಳಿರುವುದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಹರಿ ಮತ್ತು ಹರ ಅಂದರೆ ಭಸ್ಮಾಸುರ, ಮೋಹಿನಿ. ಭಸ್ಮಾಸುರನ ಸಂಹಾರಕ್ಕೋಸ್ಕರ ಹರಿ ಮೋಹಿನಿಯ ರೂಪವನ್ನು ತಾಳಿದಾಗ ಮೋಹಿನಿ ಭಸ್ಮಾಸುರನ ಸಂಹಾರ ಮಾಡಿದ ನಂತರವಾಗಿ ಮೋಹಿನಿಯ ಸ್ವರೂಪದಿಂದ ಅಥವಾ ಮೋಹಿನಿಯ ರೂಪದಿಂದ ವಾಪಸ್ ಹರಿಯ ರೂಪಕ್ಕೆ ಬರೋದಕ್ಕೋಸ್ಕರ ಹರನೊಂದಿಗೆ ಸೇರಿದಾಗ ಈ ಹರಿಯ ಅಂಶವಾಗಿ ಅಯ್ಯಪ್ಪ ಸ್ವಾಮಿಯ ಜನನವಾಗುತ್ತೆ. ಮಹಿಷಿಯ ವರವು ಕೂಡ ಅದೇ ಆಗುತ್ತೆ. ಮಹಿಷಿ ತನ್ನ ವರವಾಗಿ ಅಂದರೆ ತನ್ನ ಸಾವು ಯಾರಿಂದ ಬರಬೇಕು ಅಂತಂದರೆ ಸಾಮಾನ್ಯವಾಗಿ ಗಂಡು ಮತ್ತು ಹೆಣ್ಣು ಇವರಿಬ್ಬರ ಸಖ್ಯದಿಂದ ಅವರಿಬ್ಬರಿಂದ ಹುಟ್ಟುವ ಅಂಶ ನನ್ನನ್ನು ಕೊಲ್ಲಬಾರ್ದು, ಅಂದರೆ ಅಸಹಜವಾಗಿ ಹುಟ್ಟುವವರೇ ನನ್ನನ್ನು ಕೊಲ್ಲಬೇಕು, ಅಂದರೆ ಸಾಮಾನ್ಯವಾಗಿ ಪ್ರಾಕ್ಟಿಕಲಿ ಇಂಪಾಸಿಬಲ್ ಅನ್ನೋರೇ ನನ್ನನ್ನು ಕೊಲ್ಲಬೇಕು ಅನ್ನೋ ವರ ಪಡೆದಿದ್ದಕ್ಕೋಸ್ಕರ ಅಯ್ಯಪ್ಪನ ಜನನ ಆಗುತ್ತೆ. ಅಯ್ಯಪ್ಪ, ಆ ಮೋಹಿನಿ ಅಥವಾ ಭಸ್ಮಾಸುರನ ಕಾಲ ಏನು, ಈ ವಾವರನ ಕಾಲ ಏನು? 1500-1600 ವರ್ಷಗಳ ಹಿಂದೆ ಇಸ್ಲಾಂ ಧರ್ಮ ಅಸ್ತಿತ್ವಕ್ಕೆ ಬಂತು ಅಂತ ನಂಬಲಾಗುತ್ತೆ. ಅದು ಇಸ್ಲಾಂ ಧರ್ಮ ಅಸ್ತಿತ್ವಕ್ಕೆ ಬಂದಿರೋದು ಭಾರತದಲ್ಲ, ಎಲ್ಲೋ ದೂರದಲ್ಲಿ. ಅಲ್ಲಿಂದ ಇಲ್ಲಿಗೆ ಅಂದರೆ ಭಾರತಕ್ಕೆ ಬರೋದಕ್ಕೆ ಕನಿಷ್ಠ ಅಂತಂದ್ರೂ 300-400 ವರ್ಷಗಳನ್ನು ತೆಗೆದುಕೊಂಡಿರಬಹುದು ಅನ್ನೋದು ಕೂಡ ಒಂದು ಅಂದಾಜು ಅಥವಾ ಲೆಕ್ಕಾಚಾರ. ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ವಾವರ ಅಥವಾ ಮುಸ್ಲಿಂ ಧರ್ಮ ಕೇವಲ ಭಾರತಕ್ಕೆ ಬಂದು 1100-1200 ವರ್ಷಗಳು ಮ್ಯಾಕ್ಸಿಮಮ್ ಆಗಿರಬಹುದು. ಹಾಗಾಗಿ ಅಯ್ಯಪ್ಪನ ಕಾಲ ಏನು, ವಾವರನ ಕಾಲ ಏನು? ಹಾಗಾದರೆ ವಾವರ ನಿಜವಾಗ್ಲೂ ಒಂದು ಕಲ್ಪನೆಯ ಕ್ಯಾರೆಕ್ಟರ, ನಿಜವಾಗ್ಲೂ ಅಲ್ಲಿ ಇಲ್ಲದೇ ಇರುವಂತಹ ಒಂದು ಮಿಥ್ಯದ ಕ್ಯಾರೆಕ್ಟರ ಅನ್ನೋ ಅನುಮಾನಗಳಿಗೆ ಇದು ಪುಷ್ಟಿ ಕೊಡುತ್ತೆ. ಎರಡನೇದಾಗಿ ಇನ್ನೊಂದು ಐತಿಹ್ಯ ಹೇಳುತ್ತೆ ಅಥವಾ ಒಂದು ಕಥೆ ಹೇಳುತ್ತೆ. ಒಬ್ಬ ಮುಸ್ಲಿಂ ವ್ಯಕ್ತಿಗೆ ಅಯ್ಯಪ್ಪನ ಕಥೆಯನ್ನು ನಾಟಕ ರೂಪಕ್ಕೆ ತರೋದಕ್ಕೆ ಹೇಳಿದಾಗ ಆ ವ್ಯಕ್ತಿ ತನ್ನ ನಾಟಕದ ಮಧ್ಯಭಾಗ ಅಂದರೆ ನಾವೇನು ಇಂಟರ್ವಲ್ ಅಂತ ಇವತ್ತಿನ ದಿನ ಕರಿತೀವಲ್ಲ, ಆ ಇಂಟರ್ವಲ್ ಸಂದರ್ಭದಲ್ಲಿ ಒಂದು ಭಾವೈಕ್ಯತೆಯ ಸಂದೇಶ ನಾಟಕದಲ್ಲಿ ಇರಲಿ, ಇದರ ಮುಖಾಂತರ ಸಮಾಜ ಚೆನ್ನಾಗಿರಲಿ, ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಧರ್ಮ ಭಾವೈಕ್ಯತೆ ಅನ್ನೋದಿರಲಿ, ಹಿಂದೂ ಮುಸ್ಲಿಂ ಅಣ್ಣ ತಮ್ಮ ಅನ್ನುವ ಭಾವನೆ ನಮ್ಮಲ್ಲಿ ಹುಟ್ಟುಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ವಾವರನ ವಿಚಾರವನ್ನು ಇಂಟರ್ವಲ್ ಸಂದರ್ಭದಲ್ಲಿ ಇಟ್ಟರಂತೆ. ಆ ಸಂದರ್ಭದಲ್ಲಿ ಅಂದರೆ ವಾವರನ ಸ್ನೇಹ ಆರಂಭ ಆಗೋದು, ಅಯ್ಯಪ್ಪ ಮತ್ತು ವಾವರನ ಭೇಟಿ ಆಗೋದನ್ನು ಇಂಟರ್ವಲ್ ಸಂದರ್ಭ ಅಥವಾ ಮಧ್ಯ ಭಾಗದಲ್ಲಿ ಇಟ್ಟು ಅದಾದ ನಂತರ ವಾವರನ ಕಥೆಯನ್ನು ಡೆವಲಪ್ ಮಾಡ್ಕೊಂಡು ಹೋಗಿ ಅಲ್ಲೊಂದು ಮಸೀದಿಯ ಸೃಷ್ಟಿಯಾಯಿತಂತೆ ಮತ್ತು ಆಲ್ರೆಡಿ ಅಸ್ತಿತ್ವದಲ್ಲಿದ್ದಂಥ ಮಸೀದಿಯೊಂದನ್ನು ಇದು ವಾವರನ ಮಸೀದಿ ಅಂತ ಕರೆದು ಜನರು ಅಂದರೆ ಯಾರ್ಯಾರು ಆ ನಾಟಕವನ್ನು ನೋಡಿದ್ರು ಅವರದನ್ನು ನಂಬಿ ಮುಂದೆ ಅದು ಜನಜನಿತವಾಗಿ ಬಾಯಿಂದ ಬಾಯಿಗೆ ಹರಡಿ ವಾವರ ಮತ್ತು ಅಯ್ಯಪ್ಪನ ಸ್ನೇಹ ಇದೆ ಅನ್ನುವ ಅಂಶ ಅಲ್ಲಿ ಒಳಗೊಂಡಿತ್ತು ಅನ್ನೋದು ಕೂಡ ಒಂದು ಕತೆ.
ಒಟ್ಟಾರೆ ವಾವರ ಸ್ವಾಮಿ ವಿಚಾರದಲ್ಲಿ ಹಲವು ಅನುಮಾನಗಳಿದೆ. ವಾವರ ಸ್ವಾಮಿಯ ವಿಚಾರದಲ್ಲಿ ಇರುವ ಅನುಮಾನಗಳಿಗೆ ಪೂರ್ಣ ಬಿಂದು ಅಂತೂ ಇಲ್ಲ. ಆವಾಗ ಹೊಸ ಹೊಸ ಕಥೆಗಳು ಹುಟ್ಟುಕೊಳ್ಳುತ್ತೆ. ಅಯ್ಯಪ್ಪನಿಗೆ ಗೊತ್ತು ವಾವರ ಮತ್ತು ಅಯ್ಯಪ್ಪನ ಸ್ನೇಹ ಎಷ್ಟು ಸತ್ಯ ಎಷ್ಟು ಮಿಥ್ಯ ಅಂತ. ನಮಗೇನು, ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಭಾಗವಾಗಿ ವಾವರನ ಮಸೀದಿಗೆ ಭೇಟಿ ಕೊಟ್ಟು ಅದಾದ ನಂತರ ನಾವು ಅಯ್ಯಪ್ಪನ ದರ್ಶನ ಮಾಡುವ ಪರಿಪಾಟಲು ಮುಂದುವರೆದಿದೆ. ಅದು ಮುಂದುವರಿಲಿ ಅನ್ನೋದು ಕೂಡ ಕೆಲವರ ನಂಬಿಕೆ ಮತ್ತು ಕೆಲವರ ಅಭಿಪ್ರಾಯ. ಏನೋ ಒಂದಾಗಲಿ, ಅಯ್ಯಪ್ಪನ ಮಾಲೆ ಹಾಕೋದು ಅಯ್ಯಪ್ಪನ ದರ್ಶನದ ಭಾಗ್ಯವನ್ನು ಪಡೆಯೋದಕ್ಕೆ, ಆ ಗುರಿಯನ್ನು ಅನುಸರಿಸೋದಕ್ಕೆ 48 ದಿನಗಳ ವ್ರತವನ್ನು ಮಾಡಿ ಸಂಪೂರ್ಣ ಬ್ರಹ್ಮಚರಿಯಾಗಿ ವ್ರತದ ನಂತರವೇ ಅಯ್ಯಪ್ಪನ ದರ್ಶನ ಮಾಡಿ ಅಯ್ಯಪ್ಪನ ದರ್ಶನದ ಭಾಗ್ಯವನ್ನು ನಿಮಗಾಗಿಸಿಕೊಳ್ಳಿ. ಅದನ್ನು ಹೊರತುಪಡಿಸಿದರೆ ಉಳಿದ ಕತೆ ಎಲ್ಲವನ್ನು ನಾವು ಅಲ್ಲಿಗಲ್ಲಿಗೆ ಇಡೋಣ, ಹಿಂದಿನ ಸಂಪ್ರದಾಯವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅನ್ನುವ ಆಶಯದೊಂದಿಗೆ ಇವತ್ತಿನ ವಿಶೇಷ ವಿಡಿಯೋವನ್ನು ನಿಮಗರ್ಪಿಸ್ತಾ ಇದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ನಮಸ್ಕಾರ.